ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು RTX ನನ್ನ ಶ್ಯಾಡೋ ಒಂದಿಗೆ ಇದ್ದೀನಿ. ಮ್ಯಾಟ್ರ್ ಏನಂತ ಕೇಳಿದ್ರೆ, ಕಳೆದ ವಿಡಿಯೋದಲ್ಲಿ ಗಾಡಿಯ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದನ್ನು ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಡು ಬನ್ನಿ. ಯಾಕೆಂತಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವುದೇ ಥರ ಸ್ಪೆಸಿಫಿಕೇಷನ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಮೇಲ್ನೋಟದಲ್ಲಿ ಗಾಡಿಯಲ್ಲಿ ನನಗೆ ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಮಾತಾಡೋಣ. ಅದರೊಟ್ಟಿಗೆ ಈ ಗಾಡಿಯ ಟಾಪ್ ಸ್ಪೀಡು ಹಾಗೂ ಕ್ರೂಸ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿಲ್ದಂಗೆ ನೋಡಿ. ಇನ್ ಬಿಟ್ವೀನ್ ಕೆಲವೊಂದು ಇನ್ಫಾರ್ಮೇಟಿವ್ ಪಾಯಿಂಟ್ಸ್ನ ಹೇಳ್ತಾ ಇರ್ತೀನಿ. ಸೊ ಇವಾಗ ಓವರಾಲ್ ಗಾಡಿ ಬಗ್ಗೆ ನೋಡೋದಾದರೆ, ಗಾಡಿ ನೋಡ್ಬೋದು ಮ್ಯಾಸಿವ್ ಆಗಿದೆ. ಆಲ್ಮೋಸ್ಟ್ ಅಲ್ಲೊಂದು ಟ್ರೈಮ್ ಟೈಗರ್ ಲುಕ್ಕೇ ಕೊಡ್ತಾ ಇದೆ. ನಾನಂತೂ ನಿಜಕ್ಕೂ ಗಾಡಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಐ ಥಾಟ್ ಇಟ್ ಮೈಟ್ ಬಿ ಅ ನಾರ್ಮಲ್ ಬೈಕ್ ಅಂತ. ಸೊ ಫಸ್ಟ್ ನಾನು ಹೇಳಕ್ಕೆ ಹೋಗ್ತಾ ಇರೋದು ವಾಟ್ ಐ ಡೋಂಟ್ ಲೈಕ್ ಅಬೌಟ್ ದಿಸ್ ಬೈಕ್ ಅಂತ. ಓಕೆನಾ, ಗಾಡಿ ಲುಕ್ಕಿಗೆ ತಕ್ಕಂಗೆ ಪವರ್ ಇನ್ನೊಂದು ಚೂರು ಇನ್ಕ್ರೀಸ್ ಆಗ್ಬೋದಾಗಿತ್ತು ಅಂತ ಅನಿಸುತ್ತೆ. ಯಾಕೆಂತಂದರೆ 300cc ಗಾಡಿಗೆ ಪವರ್ ಕೊಟ್ಟಿದ್ದಾರೆ, ಬಟ್ ಅದೆಲ್ಲೋ ಒಂದು ಕಡೆ ಅಷ್ಟು ಸಾಕಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. 300cc ಆದ್ರೂ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಟ್ಯೂನ್ ಮಾಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಪವರ್ ರೇಷಿಯೋ ನೋಡೋದಾದ್ರೆ 36 ಹಾರ್ಸ್ ಪವರ್ ಇದೆ. 36 ಹಾರ್ಸ್ ಪವರ್ಸ್ ಇದ್ರೂ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಟಾಪ್ ಎಂಡ್ ಇನ್ನೂ ಸ್ವಲ್ಪ ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಗಾಡಿಯಲ್ಲಿ ಅವ್ರು ಕೊಟ್ಟಿರೋದೇನು 300cc. ಒಂದು ಲೆಕ್ಕದಲ್ಲಿ ನೋಡೋದಾದರೆ 300cc ಇಟ್ ಡಸ್ ಇಟ್ ಜಾಬ್ ವೆಲ್. ಬಟ್ ಈ ಲುಕ್ಕಲ್ಲಿ ಏನಾದರೂ 400cc ಅಥವಾ 450cc ಏನಾದರೂ ಕೊಟ್ಟಿದ್ದಿದ್ರೆ ಇಟ್ ಈಸ್ ಸ್ಟ್ರೈಟ್ ಅವೇ ಬಿಗ್ ಕಾಂಪಿಟೇಷನ್ ಟು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ಸ್. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ವಾಟ್ ಐ ಡೋಂಟ್ ಲೈಕ್ ಒನ್ ಮೋರ್ ಥಿಂಗ್ ಇಸ್, ಗಾಡಿಯಲ್ಲಿ ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ. ಸೊ ದೇರ್ ಇಸ್ ನೋ ಸೆಂಟರ್ ಸ್ಟ್ಯಾಂಡ್. ಬೈ ಡಿಫಾಲ್ಟ್ ಕಂಪ್ನಿಯಿಂದನೇ ಸೆಂಟರ್ ಸ್ಟ್ಯಾಂಡ್ ಇಲ್ಲ. ಹಾಗೂ ಇನ್ನೊಂದೇನೆಂದರೆ ಆಪ್ಷನ್ನೇ ಇಲ್ಲ. ನೀವು ಸೆಂಟರ್ ಸ್ಟ್ಯಾಂಡ್ ತೊಗೊಬೇಕು ಅಂತಂದ್ರೂ TVS ಡಸಂಟ್ ಪ್ರೊವೈಡ್ ದ ಸೆಂಟರ್ ಸ್ಟ್ಯಾಂಡ್. ದಟ್ ಇಸ್ ಒನ್ ಬ್ಯಾಡ್ ಥಿಂಗ್ ಐ ಡಿಂಟ್ ಲೈಕ್. ಆಮೇಲೆ ಕ್ಯಾಮ್ರಾಮನ್ ಹಂಗೆ ಮುಂದಕ್ಕೆ ಬನ್ನಿ ಬ್ರೋ, ಇಲ್ಲಿ ತೋರಿಸಿ ಇಲ್ಲಿ. ಸೊ ಇನ್ನೊಂದು ಏನಂತಂದರೆ ಇಲ್ಲಿದೆ ನೋಡಿ, ಈ ಒಂದು ಮಡ್ ಫ್ಲಾಪ್ನ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಯಾಕೆ ಅಂತ ಕೇಳಿದ್ರೆ ಸುಮಾರು ಜನಕ್ಕೆ ಕೇಳ್ಪಟ್ಟಿದ್ದೀನಿ, ನಾನು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ, ಸಸ್ಪೆನ್ಷನ್ ಇಶ್ಯೂಸ್ ಬರ್ತಾ ಇದೆ, ಸಸ್ಪೆನ್ಷನ್ ಇರುವಂಥ ಬೇರಿಂಗ್ ಇಶ್ಯೂಸ್ ಬರ್ತಾ ಇದೆ. ಯಾಕೆಂತಂದರೆ ಡೈರೆಕ್ಟಾಗಿ ಮಣ್ಣು ಅಲ್ಲಿಗೆ ಹೊಡೆದು, ಸೊ ನಾವು ಟ್ರ್ಯಾಕ್ಷನ್ ಮಾಡಿದಷ್ಟು ಆ ಸಸ್ಪೆನ್ಷನ್ ಟ್ರಾವೆಲ್ ಆದಷ್ಟು ಮಣ್ಣೆಲ್ಲ ಕುತ್ಕೊಂಡು ರಬ್ಬಾಗಿ ಬೇರಿಂಗ್ಸ್ನ ಹಾಳು ಮಾಡ್ತಾ ಇದೆ. ಸೊ ಇದೊಂದು ಅಡಿಷ್ನಲ್ ಪಾರ್ಟ್ ನಾನು ಹಾಕ್ಸಿರೋದು. ಸೊ ಅದರದ್ದು ಲಿಂಕ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲಿಂಕ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಎಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಅನ್ನೋದನ್ನು. ಸೊ ಅದಷ್ಟು ಬಿಟ್ಟರೆ ನೆಕ್ಸ್ಟ್ ನನಗೇನು ಇಷ್ಟ ಆಗಿಲ್ಲ ಅಂತಂದರೆ, ಗಾಡಿಯಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿಲ್ಲ ಗಾಡಿಯಲ್ಲಿ. ಸ್ಪೆಷಲಿ ದಿಸ್ ಇಸ್ ಅ ಟೂರಿಂಗ್ ಸೆಟಪ್ ಬೈಕ್. ಸೊ ಈ ಒಂದು ಟೂರಿಂಗ್ ಸೆಟಪ್ ಬೈಕಲ್ಲಿ ನಮಗೆ ಮಚ್ ರಿಕ್ವೈರ್ಡ್ ಅಂತಂದರೆ ಚಾರ್ಜಿಂಗ್ ಪಾಯಿಂಟ್ ಅದೇ ಇಲ್ಲ ಗಾಡಿಯಲ್ಲಿ. ಸೊ ಇದಿಷ್ಟು ಬಿಟ್ಟರೆ ನನಗಿನ್ನೇನು ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಸೊ ಅಡ್ವಾಂಟೇಜಸ್ಸು ಮತ್ತು ಪಾಸಿಟಿವ್ ನೋಟ್ಸ್ ಏನೇನು ಮಾತಾಡೋದಾದರೆ, ದ ಸಸ್ಪೆನ್ಷನ್, ದಿಸ್ ಇಸ್ ವಾಟ್ ಐ ಲವ್ ಇನ್ TVS RTX. ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. USD ಸಸ್ಪೆನ್ಷನ್ ಮುಂದ್ಗಡೆ ಅಪ್ ಟು 40 mm ತನಕ ಟ್ರಾವೆಲ್ ಆಗ್ತಿದೆ. ದಟ್ ಈಸ್ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ದೆನ್ ಐ ಲೈಕ್ ದ 4 modes ವಿಚ್ ಇಸ್ ದೇರ್ ಇನ್ ದ ಬೈಕ್. ಅರ್ಬನ್, ರೈನ್, ಟೂರಿಂಗ್ ಹಾಗೂ ಆಫ್ ರೋಡ್ ಅಂತ ಇದೆ. 4 ಆಪ್ಷನ್ಸ್ ಇದೆ. ಹಾಗೂ ಡ್ಯುಯಲ್ ಚಾನಲ್ ABS ಆಗಿದೆ. ಯು ಕ್ಯಾನ್ ಸ್ವಿಚ್ ಇಟ್, ಬಟ್ ಮುಂದ್ಗಡೆ ABS ಯಾವತ್ತೂ ಕಿಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ವಿಲ್ ಬಿ ಆಲ್ವೇಸ್ ಆನ್. ಯು ಕ್ಯಾನ್ ಓನ್ಲಿ ಆಫ್ ದ ರಿಯರ್ ABS. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನನಗೆ ಇಷ್ಟ ಆಗಿದ್ದು ಗಾಡಿಯ ಸೀಟಿಂಗು. ಗಾಡಿಯಲ್ಲಿ ಪಿಲಿಯನ್ ರೈಡರಿಗೂ ಅಷ್ಟೇ ಕಂಫರ್ಟ್ ಇದೆ. ಯು ನೀಡ್ ನಾಟ್ ಟು ಡೂ ಎನಿ ಮಾಡಿಫಿಕೇಶನ್ ಆರ್ ಆಲ್ಟ್ರೇಷನ್ ಏನೂ ಮಾಡೋ ನೆಸೆಸಿಟಿನೇ ಇಲ್ಲ. ಅಷ್ಟು ಕಂಫರ್ಟಬಲ್ ಆಗಿದೆ ಹಿಂದ್ಗಡೆ ಸೀಟು ಹಾಗೂ ಮುಂದ್ಗಡೆ ಸೀಟು. ದೆನ್ ಕಮ್ಸ್ ದ ಫ್ಯೂಯಲ್ ಕೆಪಾಸಿಟಿ ಆಫ್ ದ ಬೈಕ್. ಫ್ಯೂಯಲ್ ಕೆಪಾಸಿಟಿ ನೋಡೋದಾದರೆ ನಿಮಗೆ ಆಲ್ಮೋಸ್ಟ್ ಆಲ್ 12.5 ಲೀಟರ್ಸ್ ತನಕ ನಿಮಗೆ ಫ್ಯೂಯಲ್ ಕೆಪಾಸಿಟಿ ಇದೆ. ಆ್ಯಂಡ್ ವಿಚ್ ಗಿವ್ಸ್ ಅರೌಂಡ್ 30 ಕಿಲೋಮೀಟರ್ ಆನ್ ಅನ್ ಆವ್ರೇಜ್. 30 ಕಿಲೋಮೀಟರ್ ಆವ್ರೇಜ್ ಕೊಡ್ತಾ ಇದೆ ಆಲ್ರೆಡಿ ಮೈಲೇಜ್. ದಟ್ ಈಸ್ ಒನ್ ಮೋರ್ ಥಿಂಗ್ ವಿಚ್ ಐ ಲೈಕ್. ಆ್ಯಂಡ್ ದೆನ್ ಕಮ್ಸ್ ದ ಹ್ಯಾಂಡಲ್ ಬಾರ್, ದೆನ್ ದ ಓವರ್ ಆಲ್ ಸೆಟಪ್ ಆಫ್ ದ ಬೈಕ್, ದ ಲುಕ್ ಆಫ್ ದ ಬೈಕ್ ತುಂಬಾ ಯೂನಿಕ್ ಆಗಿದೆ. ಇಟ್ ಹ್ಯಾಸ್ ಗಾಟ್ ಅ ದಟ್ ಟೂರಿಂಗ್ ಲುಕ್ಕು. ಮತ್ತಿನ್ನೊಂದು ಏನಂತಂದರೆ ಗಾಡಿಯ ಬ್ರೇಕಿಂಗು ತುಂಬಾ ಚೆನ್ನಾಗಿದೆ. ಆಮೇಲೆ ಡ್ಯುಯಲ್ ಚಾನಲ್ ABS ಜೊತೆಗೆ ಡ್ಯುಯಲ್ ವೀಲ್ಸ್ ಕೂಡ ಟ್ಯೂಬ್ಲೆಸ್ ವೀಲ್ಸ್ ಆಗಿದೆ. ದ ಓನ್ಲಿ ಥಿಂಗ್ ಈಸ್ ಯು ಕುಡ್ ಹ್ಯಾವ್ ಗಿವನ್ ಅನ್ ಆಪ್ಷನ್ ಫಾರ್ ಸ್ಪೋಕ್ಸ್ ವೀಲ್ ವಿಚ್ ವುಡ್ ಹ್ಯಾವ್ ಬೀನ್ ಗ್ರೇಟ್. ಸೊ ಅದೊಂದು ಕೊರತೆ ಇದೆ ಗಾಡಿಯಲ್ಲಿ. ಆಮೇಲೆ ಫಾಗ್ಲೈಟ್ ನೆಸೆಸಿಟಿನೇ ಇಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ರೀಸೆಂಟಾಗಿ ನಾನು ಶಿವಮೊಗ್ಗಕ್ಕೆ ನನ್ನ ಮಾನಾ ಬ್ಲ್ಯಾಕ್ ಹಿಮಾಲಯನ ತೊಗೊಂಡೋಗಿದ್ದೆ. ಸೊ ಅವಾಗ ಏನಾಯಿತು ಅಂತಂದರೆ, ಹೆಡ್ಲೈಟ್ ಅಂತೂ ನಿಜವಾಗ್ಲೂ ಅದರಲ್ಲಿ ದಿ ವರ್ಸ್ಟ್ ಹೆಡ್ಲೈಟ್ ಅಂತಲೇ ಹೇಳ್ಬೋದು. ಏನೂ ಕಾಣಿಸ್ಲಿಲ್ಲ ನನಗೆ. ಐ ವಾಸ್ ಬ್ಯಾಡ್ಲಿ ಇನ್ ನೀಡ್ ಆಫ್ ಅ ಫಾಗ್ಲೈಟು. ಬಟ್ ಈ ಗಾಡಿಗೆ ನನಗೆ ಫಾಗ್ಲೈಟ್ ನೆಸೆಸಿಟಿನೇ ಇಲ್ಲ. ಯಾಕೆಂದರೆ ಬೈ ಡಿಫಾಲ್ಟ್ ಇಟ್ ಹಸ್ ಗಾಟ್ ಅ ಗುಡ್ ಹೆಡ್ ಲ್ಯಾಂಪ್. ಆಮೇಲೆ ಆಟೋ ಹೆಡ್ ಲ್ಯಾಂಪ್ ಆಗಿರೋದ್ರಿಂದ ದಟ್ ಈಸ್ ಒನ್ ಮೋರ್ ಅಡ್ವಾಂಟೇಜು. ಆಟೋಮೆಟಿಕ್ಕಾಗಿ ಕತ್ಲಾಗಿದ ತಕ್ಷಣ ಲೈಟ್ ಆನ್ ಆಗುತ್ತೆ, ವಿಚ್ ಇಸ್ ರಿಯಲಿ ಗುಡ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇನ್ನೇನು ನನಗೆ ಇಷ್ಟ ಆಗಿದ್ದು ಗಾಡಿಯಲ್ಲಿ ಅಂತಂದರೆ, ರ್ಯಾಲಿ ಮೋಡಲ್ಲಿ ಒಳ್ಳೆ ಪವರ್ ಇದೆ. ಅರ್ಬನ್ ಮೋಡ್ ಅಂತೂ ಐ ಡೋಂಟ್ ನೋ ವೈ ದೇ ಹ್ಯಾವ್ ಗಿವನ್ ದಟ್ ಮೋಡ್ ಅಂತ. ಪ್ರಾಬಬ್ಲಿ ಫಾರ್ ದ ಫ್ಯೂಯಲ್ ಎಕಾನಮಿ ಇರ್ಬೋದು. ಸೊ ಮೈಲೇಜ್ ಕನ್ಸರ್ನ್ಸ್ ಇರೋರು
ಅರ್ಬನಲ್ಲಿ ಹಾಕೊಂಡು ಓಡಿಸ್ಬೋದು. ಬಟ್ ಗಾಡಿ ಟೂರಿಂಗ್ ಆಗಿರೋದ್ರಿಂದ ಅಷ್ಟು ಲೋ ಪವರಲ್ಲಿ ಓಡಿಸೋದಕ್ಕೆ ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ. ಆ್ಯಂಡ್ ದೋಸ್ ಹೂ ಲವ್ ಅಡ್ವೆಂಚರ್ ಮೋಟರ್ಸೈಕಲ್ ವಿಲ್ ನೆವರ್ ರೈಡ್ ಇನ್ ಅರ್ಬನ್ ಮೋಡ್, ದಟ್ ಇಸ್ ಫಾರ್ ಶ್ಯೂರ್. ಸೊ ಇನ್ನೇನು ತಡ ಸ್ನೇಹಿತರೆ, ಮಳೆ ಕೂಡ ಸ್ಟಾರ್ಟ್ ಆಯಿತು. ಸೊ ಬನ್ನಿ ಇವಾಗ ಈ ಗಾಡಿಯ ಟಾಪ್ ಸ್ಪೀಡ್ ಹಾಗೂ ಕ್ರೂಸ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದೊಂದು ವಿಡಿಯೋನ ಮಾಡಿಕೊಡ್ತೀನಿ. ಲೆಟ್ಸ್ ನಾಟ್ ವೇಟ್ ಫಾರ್ ಇಟ್, ಕಮ್ ಆನ್. ಸೊ ಸ್ನೇಹಿತರೆ, ಫೈನಲಿ ವಿ ಹ್ಯಾವ್ ಅಪಾಚಿ RTX ಆನ್ ಅ ಫಾಸ್ಟ್ ರೋಡ್ ಟೆಸ್ಟಿಂಗ್ ನಾವು. ಸೊ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಗಾಡಿ ಹಾಗೂ 0 to 100 ಎಷ್ಟು ಹೋಗುತ್ತೆ ಅಂತ ನೋಡೋದಕ್ಕೆ ಸಮಯ ಬಂತು. ಬನ್ನಿ, ರೆಡಿ, ಸ್ಟಾರ್ಟ್. ರೆಡಿ, 1 2 3 ಸ್ಟಾರ್ಟ್. Oh sorry, it was in first gear. No. Ready na? Ready, steady, 1 2 3 go. Start. ಅರ್ಬನ್ ನೋಡು 50 ಗೇರಲ್ಲಿ ಇದೆ. ಸೊ ಸ್ನೇಹಿತರೆ, ಅಲ್ಲಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ಮಾತ್ರ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂತಂದ್ರೆ ಹಾಗೆ ಸ್ಕಿಪ್ ಮಾಡಿಬಿಡಿ. ಸೊ ಅಲ್ಲಿಗೆ ಅದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ನಿಮ್ಮ 69 ದ ವ್ಯಾಂಡರ್ಲಸ್ಟ್.
ಮತ್ತೊಂದು ಒಳ್ಳೊಳ್ಳೆ ಕಂಟೆಂಟ್ಸ್ ಒಂದಿಗೆ ಬರ್ತಾ ಇರ್ತೀನಿ ಇನ್ನು ಮುಂದೆ. ಲವ್ ಯು ಆಲ್, ಸೈನಿಂಗ್ ಆಫ್.